ಮಠಾಧೀಶರಾದಂತಹ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಈ ಜ್ಞಾನಸತ್ರದಲ್ಲಿ ಶಾಸ್ತ್ರಗಳಲ್ಲಿ ಇರತಕ್ಕಂತಹ ಪ್ರೀತಿ ನಿಷ್ಠೆ ಎಂಥದ್ದು ಅಂತ ನಮ್ಮ ಎಲ್ಲ ಮಾಧ್ವ ಸಮಾಜಕ್ಕೆ ಅತ್ಯಂತ ವಿದಿತವಾದಂತಹ ವಿಷಯ. ಆಗ ಹೇಳಿದ ಹಾಗೆ ಬಳ್ಳಾರಿಯಲ್ಲಿ ಅನೇಕ ರೀತಿಯಂತಹ ಕಾರ್ಯಗಳ ಒತ್ತಡದಲ್ಲಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಬಿಟ್ಟು ಈ ಜ್ಞಾನಸತ್ರದಲ್ಲಿ ಪಾಲ್ಗೊಂಡು ಆ ಎಲ್ಲ ಮಕ್ಕಳ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಎನ್ನುವ ಮುತುವರ್ಜಿಯಿಂದಾಗಿ ಇವತ್ತು ಮಕ್ಕಳು ಸುಧಾ ಅಧ್ಯಯನವನ್ನು ಮಾಡಿ ಅದನ್ನು ಪರೀಕ್ಷೆ ಕೊಡಬೇಕು ಅಂತ ಒಂದು ದೀಕ್ಷೆಗೆ ಬದ್ಧರಾಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣರಾದವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಸಾಮಾನ್ಯವಾಗಿ ಸಭೆಯಲ್ಲಿ ಕುಳಿತುಕೊಳ್ಳಬೇಕಾದ್ರೆ ಸಭೆಗೆ ಅಭಿಮುಖವಾಗಿ ಒಳ್ಳೆಯ ಒಂದು ಅಭಿಮುಖವಾಗಿ ವರ್ಚಸ್ಸಿನಿಂದ ಕುಳಿತುಕೊಳ್ಳುವಂಥದ್ದು ರೂಢಿ. ಆದರೆ ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದರು ಅನುವಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳಿದ ಕೂಡಲೇ ಗುರುಗಳು ತಿರುಗಿ ಅದನ್ನು ಅನುಭವಿಸ್ತಾ ಇದ್ರು ಅಂತ ಹೇಳಿದ್ರೆ ಅವರಿಗೆ ಶಾಸ್ತ್ರಗಳಲ್ಲಿ ಆ ವಿದ್ಯೆಯಲ್ಲಿ ಇರತಕ್ಕಂತಹ ಒಂದು ಪ್ರೀತಿ ಎಂಥದ್ದು ಅಂತ ನಾವು ಅರ್ಥೈಸಿಕೊಳ್ಬೋದು. ಹೀಗೆ ತಮ್ಮ ಇಡೀ ಜೀವನದಲ್ಲಿ ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಭಗವಂತನ ಚಿಂತನೆಯನ್ನು ತಮ್ಮೊಳಗೆ ಪ್ರತಿಷ್ಠಾಪನೆ ಮಾಡಿಕೊಂಡವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅಂಥವರ ಬಾಯಿಂದ ಬರತಕ್ಕಂತಹ ಪ್ರತಿಯೊಂದು ಮಾತುಗಳು ಕೂಡ ಅದು ಭಗವಂತನ ಚಿಂತನಾಮಯವಾಗಿರ್ತದೆ. ಅಂತಹ ತಮ್ಮ ಅನುಗ್ರಹ ನುಡಿಗಳಿಂದಾಗಿ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಫಲ ಸಮರ್ಪಣೆಯನ್ನು ಮಾಡಿ ಗೌರವಿಸಬೇಕು ಅಂತ ಮಠದ ವಿದ್ವಾಂಸರಲ್ಲಿ ಕೇಳಿಕೊಳ್ತೇನೆ. ಮಠದಲ್ಲಿ ರಾಮದೇವರ ವರಾಹದೇವರ ಉತ್ಸವಾದಿ ಪೂಜಾ ಕೈಂಕರ್ಯಗಳಿದ್ದರೂ ಕೂಡ ಅದೆಲ್ಲವನ್ನು ಕೂಡ ನೆರವೇರಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಸಕ್ರಿಯವಾಗಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಮಕ್ಕಳಿಗೆ ತುಂಬ ಹೃದಯದಿಂದ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಹಾಗೆ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪದಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತಾ ಅನುವ್ಯಾಖ್ಯಾನದಲ್ಲಿ ತೃತೀಯಾಧ್ಯಾಯದ ದ್ವಿತೀಯ ಪಾದದಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಭಗವಂತನ ವಿಶೇಷವಾದ ಮಹಿಮೆಯನ್ನು ತಿಳಿಯಬೇಕು. ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ ಎಂಬುದಾಗಿ ತಾವೇ ಭಾಷ್ಯದಲ್ಲಿ ತಿಳಿಸಿದಂತೆ ಭಗವಂತನ ಮಹಿಮೆಯನ್ನು ತಿಳಿದರೆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಮಾಹಾತ್ಮ್ಯಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಹಾಗಾದರೆ ಆ ಭಗವಂತನ ಮಾಹಾತ್ಮ್ಯವನ್ನು ತಿಳಿಸುವಾಗ ಒಂದು ಮಾಹಾತ್ಮ್ಯವನ್ನು ತಿಳಿಸಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಇದೊಂದು ಸಾಕಲ್ಲ ದೇವರ ಮಹಿಮೆಯನ್ನು ನೀವು ತಿಳಿದು ಭಕ್ತಿಯನ್ನು ಮಾಡೋದಕ್ಕೆ ಅಂತ. ಅದೇನು ಪರಮಾತ್ಮನ ಮಹಿಮೆ ಅಂದರೆ ಸಯೇವ ಆಶೇಷ ಜೀವಸ್ಥ ನಿಸ್ಸಂಖ್ಯಾನಾದಿ ಕಾಲಗಾನ್ ಧರ್ಮಾನ್ ಸದಾ ಪಶ್ಯನ್ ಸ್ವೇಚ್ಛಯ ಪ್ರೇರಯತ್ಯಜಃ ಕಾಂಶ್ಚಿತ್ ತೇಷಾಂ ಫಲಂಚೈವ ಸ್ವೇಚ್ಛಯ ಪ್ರದದಾತ್ಯಜಃ. ಅನಾದಿ ಕಾಲದಿಂದ ಪ್ರತಿಯೊಬ್ಬ ಜೀವರು ಮಾಡಿದಂತಹ ಅನಂತ ಕರ್ಮಗಳಿವೆ, ಪುಣ್ಯಗಳು ಪಾಪಗಳು. ಜೀವರು ಅನಂತ, ಒಬ್ಬೊಬ್ಬ ಜೀವರು ಮಾಡಿದಂತಹ ಪುಣ್ಯಕರ್ಮಗಳು ಹಾಗೂ ಪಾಪಕರ್ಮಗಳು ಅನಂತ. ಅವುಗಳೆಲ್ಲವನ್ನೂ ಪ್ರತ್ಯಕ್ಷವಾಗಿ ಕಾಣ್ತಾನೆ ಭಗವಂತ. ಪುಣ್ಯ ಪಾಪಗಳಿಗೆ ಅದೃಷ್ಟ ಅಂತ ಹೆಸರು. ಕಾಣಲು ಸಾಧ್ಯವಾಗದ ವಸ್ತುಗಳು ಅನ್ನುವುದಕ್ಕೆ ಅವುಗಳನ್ನು ಅದೃಷ್ಟ ಅಂತ ಕರೆದದ್ದು. ಆದರೆ ನಮ್ಮಂಥವರಿಗೆ ಕಾಣಲು ಸಾಧ್ಯವಲ್ಲ. ಆದರೆ ಯೋಗಿಗಳೇ ಅದನ್ನು ಕಾಣಬಹುದು ಅಂತಾರೆ. ಹೀಗಿರುವಾಗ ಸರ್ವಜ್ಞ ಶಿಖಾಮಣಿಯಾದಂತಹ ಭಗವಂತ ಪ್ರತ್ಯಕ್ಷವಾಗಿ ಅವುಗಳನ್ನು ಕಾಣ್ತಾನೆ. ಧರ್ಮವು ಸದಾ ಪಶ್ಯನ್ ಸ್ವೇಚ್ಛೆಯ ಪ್ರೇರಯತ್ಯಜಃ. ಅನಂತ ಜೀವರಾಶಿಗಳು ಒಬ್ಬೊಬ್ಬರ ಅನಂತ ಪುಣ್ಯ ಪಾಪಗಳನ್ನು ಪ್ರತ್ಯಕ್ಷವಾಗಿ ಕಂಡು ಆ ಕಾಲಗಳಲ್ಲಿ ಎಷ್ಟು ಪುಣ್ಯ ಪಾಪಗಳಿಗೆ ಪ್ರೇರಣೆ ಮಾಡಬೇಕೋ, ಅವಶ್ಯಕತೆ ಇದೆಯೋ ಅಷ್ಟು ಪುಣ್ಯ ಪಾಪಗಳಿಗೆ ತಾನು ಪ್ರೇರಣೆಯನ್ನು ಮಾಡಿ ಅನುಗ್ರಹವನ್ನು ಮಾಡುತ್ತಾನೆ ಭಗವಂತ. ಇದು ಆ ಭಗವಂತನ ಅದ್ಭುತವಾಗಿರುವಂತಹ ಮಹಿಮೆ ಎಂಬುದಾಗಿ ಶ್ರೀಮದಾಚಾರ್ಯರು ವರ್ಣನೆ ಮಾಡುತ್ತಾರೆ. ನಾವು ಪ್ರವಚನವನ್ನು ಮಾಡ್ತಾ ಇದ್ದೇವೆ, ದೇವರು ಒಳಗಿದ್ದು ಮಾಡಿಸ್ತಾ ಇದ್ದಾನೆ ಅಂದರೆ ಒಂದೊಂದು ಅಕ್ಷರವನ್ನು ನುಡಿಯಬೇಕು ದೇವರ ಬಗ್ಗೆ ಎಂದರೂ ಕೂಡ ಒಂದೊಂದು ಪುಣ್ಯ ಬೇಕು. ಆ ಪುಣ್ಯವನ್ನು ಪರಮಾತ್ಮ ಪ್ರೇರಣೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ಮಾತುಗಳು ಹೊರಗೆ ಬರ್ತಾ ಇವೆ. ಒಂದೊಂದು ಅಕ್ಷರವನ್ನು ನೀವು ಕಿವಿಯಲ್ಲಿ ಹಾಕಿಕೊಳ್ತಾ ಇದ್ದೀರಿ ಅಂದರೆ ನಿಮ್ಮ ಪುಣ್ಯ ಬೇಕು. ಆ ಪುಣ್ಯವನ್ನು ಇಷ್ಟು ಜನ ಇಲ್ಲಿ ಕುಳಿತವರಿಗೆಲ್ಲ ಭಗವಂತ ಅದನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ. ಕಾಂಶ್ಚಿತ್ ಎಲ್ಲ ಹೊತ್ತಿಗೆ ಎಲ್ಲವನ್ನೂ ಪ್ರೇರಿಸೋದಿಲ್ಲ.
ಯಾವಾಗ ಎಷ್ಟು ಪುಣ್ಯ ಎಷ್ಟು ಪಾಪಗಳಿಗೆ ಪ್ರೇರಿಸಬೇಕೋ ಅಷ್ಟು ಪುಣ್ಯ ಪಾಪಗಳಿಗೆ ದೇವರು ಪ್ರೇರಿಸ್ತಾನೆ. ಹೀಗೆ ಅನಂತ ಜೀವರಾಶಿಗಳಲ್ಲಿ ಅನಂತ ಕರ್ಮಗಳನ್ನು ಕಣ್ಣೆದುರಿನಲ್ಲಿಟ್ಟುಕೊಂಡು ಅವುಗಳಲ್ಲಿ ಯಾವ ಜನ್ಮದ ಎಷ್ಟು ಪುಣ್ಯ ಎಷ್ಟು ಪಾಪಗಳನ್ನು ಈ ಕ್ಷಣಕ್ಕೆ ನಾನು ಪ್ರೇರಿಸಬೇಕು ಅದನ್ನು ತಿಳಿದು ಭಗವಂತ ಪ್ರೇರಿಸಿ ಆ ಮೂಲಕವಾಗಿ ಕರ್ಮಗಳನ್ನು ಮಾಡಿಸ್ತಾನೆ. ಅಂದರೆ ಅವನ ಮಹಿಮೆ ಎಷ್ಟು ಅದ್ಭುತ, ಅವನ ಜ್ಞಾನ ಎಷ್ಟು, ಅವನ ಶಕ್ತಿ ಎಷ್ಟು, ಉತ್ಸಾಹ ಎಷ್ಟು, ವಿವೇಕ ಎಷ್ಟು, ಯಾವುದಕ್ಕೂ ಲೆಕ್ಕ ಇಲ್ಲ, ಎಲ್ಲವೂ ಅನಂತ. ಇಂತಹ ಅದ್ಭುತವಾದ ಪರಮಾತ್ಮನ ಮಹಿಮೆ ಇಷ್ಟಕ್ಕೆ ಮುಗಿಯಲಿಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಕರ್ಮಾಣಿ ತಾನಿ ಚ ಪೃಥಕ್ ಚೇತನಾನ್ಯೇವ ಸರ್ವಶಃ ಅಚೇತನ ಶರೀರಾಣಿ ಸ್ವಕರ್ಮ ಫಲಭಾಂಜಿ ಚ. ಆ ಎಲ್ಲ ಕರ್ಮಗಳಿಗೂ ಅಭಿಮಾನಿಗಳಾದ ಚೇತನರಿದ್ದಾರೆ. ಒಬ್ಬ ಚೇತನ ಅನಂತ ಕರ್ಮಗಳನ್ನು ಮಾಡಿದರೆ ಅನಾದಿ ಕಾಲದಿಂದ ಆ ಕರ್ಮಗಳಿಗೆ ಅಭಿಮಾನಿಗಳಾದ ಚೇತನರಿರ್ತಾರೆ. ಅದು ಕೇವಲ ಜಡವಾದದ್ದಲ್ಲ, ಅದು ಆ ಎಲ್ಲ ಕರ್ಮಗಳಿಗೂ ಅಭಿಮಾನಿ ಚೇತನರಿದ್ದಾರೆ. ಅವರನ್ನೂ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಬರೀ ನಮ್ಮ ಜಡವಾದ ಪುಣ್ಯ ಪಾಪಗಳಿಗೆ ದೇವರು ಪ್ರೇರಕನಲ್ಲ, ಆ ಪುಣ್ಯ ಪಾಪಗಳಿಗೆ ಅಭಿಮಾನಿಗಳಾದ ಏನೋ ಅನಂತ ಚೇತನರಿದ್ದಾರೆ ಅವರಿಗೂ ಪರಮಾತ್ಮ ಪ್ರೇರಕನಾಗಿದ್ದಾನೆ. ಅವರನ್ನೂ ಪರಮಾತ್ಮ ಕಾಣುತ್ತಾನೆ ಪ್ರತ್ಯಕ್ಷವಾಗಿ. ನಮಗೆ ಕಾಣೋದಿಲ್ಲ ಅನ್ನೋದಕ್ಕೆ ಅವುಗಳು ಅದೃಷ್ಟ, ಆದರೆ ದೇವರಿಗೆ ಕಾಣುತ್ತವೆ ಅನ್ನೋದಕ್ಕೆ ಅವುಗಳು ಅದೃಷ್ಟ. ಅಂದರೆ ಭಗವಂತ, ಆ ಪರಮಾತ್ಮನಿಗೆ ಅವುಗಳು ಪ್ರತ್ಯಕ್ಷವಾಗಿ ತೋರ್ತವೆ ಅನ್ನುವುದಕ್ಕೆ ಅದೃಷ್ಟ. ಆ ಕರ್ಮಗಳನ್ನು ಆ ಚೇತನರನ್ನು ಕಂಡು ಪರಮಾತ್ಮ ಅವರಿಗೆ ಪ್ರೇರಣೆ ಮಾಡ್ತಾನೆ. ಸರಿ, ಇಲ್ಲಿಗೆ ಮುಗಿಯಿತಾ? ಇನ್ನೂ ಮುಗಿದಿಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಯಾವಾಗ ಮುಗಿಯುತ್ತೆ? ಮುಗಿಯೋದೇ ಇಲ್ಲ. ಉಪನ್ಯಾಸ ಮುಗಿಯುತ್ತೆ, ಆದರೆ ದೇವರ ಮಹಿಮೆ ಮುಗಿಯುವುದಿಲ್ಲ. ಪ್ರತ್ಯೇಕಂ ತೇಷು ಚಾನಂತ ಕರ್ಮಾಣ್ಯೇವಂ ವಿಧಾನಿ ಚ ತಾನಿ ಚೈವ ಮಿತೀಶಸ್ಯ ನಿಸ್ಸೀಮಾ ಶಕ್ತಿರುತ್ತಮ. ಒಬ್ಬ ಚೇತನ ದೇವದತ್ತ, ಅವನು ಅನಂತ ಕರ್ಮಗಳನ್ನು ಮಾಡಿದರೆ ಅನಂತ ಚೇತನರು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆ ಒಬ್ಬೊಬ್ಬ ಚೇತನರು ಮತ್ತೆ ಅನಂತ ಕರ್ಮಗಳನ್ನು ಮಾಡಿರ್ತಾರೆ. ಆ ಅನಂತ ಕರ್ಮಗಳಿಗೂ ಅನಂತ ಚೇತನರು ಅಭಿಮಾನಿಗಳಿದ್ದಾರೆ. ಆ ಒಬ್ಬೊಬ್ಬ ಚೇತನರು ಮತ್ತೆ ಅನಂತ ಕರ್ಮ ಮಾಡುತ್ತಾರೆ. ಇದು ಎಲ್ಲಿಗೆ ಮುಗಿಯೋದು? ಮುಗಿಯೋದೇ ಇಲ್ಲ ಅಂತಾರೆ. ಇಂತಹ ಅನಂತಾನಂತ ಜೀವರ ಅನಂತಾನಂತ ಕರ್ಮಗಳ ಅಭಿಮಾನಿಗಳಾದ ಅನಂತಾನಂತ ಚೇತನರ, ಅದರಲ್ಲಿ ಒಬ್ಬೊಬ್ಬರು ಮಾಡಿದ ಪುನಃ ಅನಂತಾನಂತ ಕರ್ಮಗಳ ಈ ಪರಂಪರೆ ಉಂಟಲ್ಲ, ಇದೆಲ್ಲದಕ್ಕೂ ನಿಯಾಮಕರು ಮತ್ತೆ ವಾಯುದೇವರು. ವಾಯುದೇವರ ಮಹಿಮೆಯನ್ನು ಮರೆಯುವಂತಿಲ್ಲ. ಸರ್ವಕರ್ಮ ಕರ್ತ್ರ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಪ್ರೇರಕೇಣ, ಸರ್ವಕರ್ಮ ಶುದ್ಧಿಪ್ರದೇನ, ಸರ್ವಕರ್ಮ ಸಿದ್ಧಿಪ್ರದೇನ, ಸರ್ವಕರ್ಮ ನಿಷ್ಠೇನ, ಸರ್ವಕರ್ಮನಿಷ್ಠ ಭಗವದ್ ರೂಪೋಪಾಸಕೇನ. ಇಷ್ಟೆಲ್ಲ ಕರ್ಮಗಳಿಗೆ ಚೇತನರು, ಅದಕ್ಕೆ ಕರ್ಮಗಳು ಮತ್ತೆ ಚೇತನರು, ಅವರೆಲ್ಲರಲ್ಲಿ ವಾಯುದೇವರು, ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ. ತನ್ನದೇ ಆದ ಭಗವಂತನ ಆ ಎಲ್ಲ ರೂಪಗಳನ್ನೂ ಪರಮಾತ್ಮ ತಾನು ತಿಳಿದಿದ್ದಾನೆ. ವಾಯುದೇವರನ್ನು ಪ್ರೇರಣೆ ಮಾಡಿ, ಆ ಅನಂತ ಚೇತನರನ್ನೂ ಪ್ರೇರಣೆ ಮಾಡಿ ಈ ಎಲ್ಲ ಜಗತ್ತಿನ ಕಾರ್ಯಗಳನ್ನು ದೇವರು ಮಾಡಿಸ್ತಾನೆ ಅಂತಂದರೆ ಇದೊಂದೇ ಸಾಕಲ್ಲ ದೇವರ ಮಹಿಮೆಯನ್ನು ತಿಳಿದು ಭಕ್ತಿಯನ್ನು ಮಾಡಲಿಕ್ಕೆ. ಇನ್ನೂ ಅನಂತ ಮಹಿಮೆಗಳು ದೇವರದಿದೆ, ಅದರೊಳಗೆ ಇದೊಂದು ಸಾಕಲ್ಲ ಅಂತಾರೆ. ಇಂತಹ ಅದ್ಭುತವಾದ ಮಹಿಮೆ ಆ ಪರಮಾತ್ಮನ ಮಹಿಮೆ. ಆ ಮಹಿಮೆಯನ್ನು ತಿಳಿದು ನಾವು ಒಂದೊಂದು ಕರ್ಮಗಳನ್ನು ಮಾಡುವಾಗಲೂ ಇಷ್ಟೆಲ್ಲ ನೆನಪಾಗೋದಿಲ್ಲ. ಆದರೂ ಈ ಕರ್ಮವನ್ನು, ನನ್ನ ಯೋಗ್ಯತೆ, ಪೂರ್ವಜನ್ಮದ ಕರ್ಮ, ಇವುಗಳನ್ನು ನಿಮಿತ್ತ ಮಾಡಿಕೊಂಡು ದೇವರು ಪರಮಾನುಗ್ರಹ ಮಾಡಿ ಇವತ್ತು ನನ್ನಿಂದ ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ನನಗೇನೂ ತಿಳುವಳಿಕೆ ಇಲ್ಲ. ನಾನು ಜನ್ಮಾಂತರದಲ್ಲಿ ಇಷ್ಟು ಪುಣ್ಯ ಮಾಡಿದ್ದಿದೆ, ಲಿಸ್ಟ್ ಇದೆ ನೋಡು, ನನ್ನ ಅಕೌಂಟೊಳಗೆ ಇಷ್ಟು ಪುಣ್ಯ ಇದೆ, ಇಷ್ಟು ಪುಣ್ಯಕ್ಕೆ ನೀನು ಇಷ್ಟು ಸುಖ, ಇಷ್ಟು ಫಲ, ಇಷ್ಟು ಮಾನ, ಇಷ್ಟು ಮರ್ಯಾದೆ, ಇಷ್ಟು ಗೌರವ, ಇಷ್ಟು ಪ್ರತಿಷ್ಠೆ, ಇಷ್ಟು ಅಧಿಕಾರ ಕೊಟ್ಟೇ ಆಗಬೇಕು ಅಂತ ಹೇಳೋ ಹಾಗೆ ನನಗೆ ಗೊತ್ತೇ ಇಲ್ಲ ನಾನು ಪುಣ್ಯ ಮಾಡಿದ್ದೇನಾ ಮಾಡಿಲ್ಲ. ಅದೃಷ್ಟ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಜನ್ಮಾಂತರದ ಪುಣ್ಯವನ್ನು ಯಾವ ಧೈರ್ಯದಿಂದ ದೇವರ ಮುಂದೆ ನಾನು ಹೇಳಿ ಇಷ್ಟಿದೆ ನನಗೆ ನೀನು ಕೊಡಬೇಕು ಅಂತ ಕೇಳಲಿಕ್ಕೆ ಸಾಧ್ಯ? ಗೊತ್ತಿಲ್ಲ ಅಂತ ಹೇಳಿ ಎಂದಾದರೂ ದೇವರು ಯಾರಿಗಾದರೂ ಮೋಸ ಮಾಡ್ತಾನ? ಎಂದೂ ಯಾರಿಗೂ ಮೋಸ ಮಾಡುವುದಿಲ್ಲ.
ಹೌದು, ಜನ್ಮಾಂತರದಲ್ಲಿ ನೀನು ಮಾಡಿದಂತಹ ಪುಣ್ಯ ಉಂಟು. ಆ ಪುಣ್ಯಕ್ಕೆ ಒಬ್ಬರಿಗೆ ಅನ್ನದಾನ ಮಾಡಿದ್ದಿ, ಈ ರಾತ್ರಿ ನಿನಗೆ ಅನ್ನ ಸಿಗಬೇಕು, ಸಿಕ್ಕೇ ಆಗತ್ತೆ. ನೀನು ಬೇಡ ಅಂದರೂ ಬಿಡೋದಿಲ್ಲ. ನಿನಗೆ ಕೂಡಿಸಿ ಗೌರವದಿಂದ ಪ್ರೀತಿಯಿಂದ ಊಟ ಮಾಡಿಸಿಯೇ ಕಳಿಸ್ತಾರೆ. ಯಾಕೆ ಅಂದರೆ ಅನ್ನದಾನ ಮಾಡಿದ ಪುಣ್ಯ ಇದೆ. ಇರಲಿಲ್ಲ ಅಂದರೆ ಮನೆಯಲ್ಲಿದ್ದೀಯಾ, ಅಡಿಗೆ ಆಗಿದೆ, ರುಚಿಯಾಗಿದೆ, ನಿನಗಾಗಿಯೇ ಮಾಡಿದ್ದು, ತಿನ್ನಲಿಕ್ಕಾಗೋದಿಲ್ಲ, ಏನೋ ವಿಘ್ನ ಬರುತ್ತದೆ, ಯಾವುದೋ ಅನಿವಾರ್ಯ ಕಾರಣಗಳಿಂದ ಎಲ್ಲಿಂದೋ ಫೋನ್ ಬಂತು, ಹೋಗಿಬಿಟ್ಟು ಮನೆಗೆ ಬರಲಿಕ್ಕೆ ಆಗಲಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಇರೋ ಪ್ರಸಂಗ, ಊಟ ತಪ್ಪಿತು. ಕಾರಣ ಯಾರೋ ಊಟ ಮಾಡುವಾಗ ವಿಘ್ನ ಮಾಡಿದ್ದಿ ಜನ್ಮಾಂತರದಲ್ಲಿ, ಅದರ ಪಾಪ ಅದು ಈಗ ನಿನಗೆ ಊಟ ತಪ್ಪಿಸಿತು. ಹೀಗೆ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳು ನಮಗೆ ಈ ಜನ್ಮದಲ್ಲಿ ಬಂದು ಫಲಗಳನ್ನು ಕೊಡ್ತವೆ. ಕಾಂಶ್ಚಿತ್, ಅವುಗಳನ್ನು ಪರಮಾತ್ಮ ಆ ರೀತಿ ಪ್ರೇರಣೆಯನ್ನು ಮಾಡುತ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಇಂತಹ ಅದ್ಭುತವಾದ ಅನಂತ ಕರ್ಮಗಳಿಗೆ, ತದಭಿಮಾನಿ ಚೇತನರಿಗೆ, ವಾಯುದೇವರ ರೂಪಗಳಿಗೆ, ಭಗವದ್ ರೂಪಗಳಿಗೆ ಪ್ರೇರಕನಾಗಿದ್ದಾನೆ ಪರಮಾತ್ಮ ಅಂತನ್ನೋದು ಭಗವಂತನ ಅದ್ಭುತವಾದಂತಹ ಮಹಿಮೆ. ಮುಳುಬಾಗಿಲು ಶ್ರೀಪಾದರಾಜ ಮಠಾಧೀಶರಾದಂತಹ ಶ್ರೀಪಾದರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದಕ್ಕೆ ಉದಾಹರಣೆಯಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ವರಾಹದೇವರ ಸನ್ನಿಧಾನದಲ್ಲಿ ವರಾಹದೇವರ ಸ್ಮರಣೆ ಮಾಡಬೇಕು. ವರಾಹ ಹರಿಣೋದಿತ ನಿಷ್ಕ್ರಾಂತ ಏಕೈವ ಬ್ರಹ್ಮಹತ್ಯಾ ಹಿ ವರಾಹ ಹರಿಣೋದಿತ ನಿಷ್ಕ್ರಾಂತ ರಾಜದೇಹತಃ ಅಂತ. ಬ್ರಹ್ಮಪಾರಸ್ತವೇನೈವ ನಿಷ್ಕ್ರಾಂತ ರಾಜದೇಹತಃ. ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಿದ್ದಕ್ಕೆ ರಾಜನಿಗೆ ಬಂದ ಬ್ರಹ್ಮಹತ್ಯೆ ದೂರ ಆಯಿತು. ದೂರ ಆಯಿತು ಅಂದರೆ ಏನೋ ಪಾಪ, ಪುಣ್ಯ ಪಾಪಗಳು ಅದೃಷ್ಟ, ಇದು ಮನಸ್ಸಿನ ಅಂತಃಕರಣದ ವಿಕಾರ ವಿಶೇಷ. ಆ ಅಂತಃಕರಣದೊಳಗಿರುವಂತಹ ಆ ಪಾಪವೆಂಬ ವಿಕಾರ ಮಾಯವಾಯಿತು ಅಂತ ಅಷ್ಟೇ ಹೇಳಿಲ್ಲ. ವರಾಹದೇವರು ಹೇಳ್ತಾರೆ, ಆ ಬ್ರಹ್ಮಹತ್ಯೆ ಎಂಬಂತಹ ಪಾಪಕರ್ಮಕ್ಕೆ ಅಭಿಮಾನಿನಿಯಾದ ಒಬ್ಬಳು ಚೇತನ. ಆ ಚೇತನಳು ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಿದ ಪುಣ್ಯ ಪ್ರಭಾವದಿಂದ ದೇಹದಿಂದ ಹೊರಗೆ ಹೋಯಿತು ಅಂತ. ಅಂದರೆ ಕರ್ಮಗಳಿಗೆ ಅಭಿಮಾನಿ ಚೇತನರು ಇರ್ತಾರೆ ಎನ್ನುವುದಕ್ಕೆ ಇದು ಸಾಕ್ಷಿ ಎಂಬುದಾಗಿ ಶ್ರೀಮದಾಚಾರ್ಯರು ವರಾಹದೇವರು ಹೇಳಿರುವಂತಹ ಮಾತನ್ನು ನಮಗೆ ಉದಾಹರಣೆಯಾಗಿ ಕೊಟ್ಟು, ಇದೇ ರೀತಿ ಇಂತಹ ಘಟನೆಗಳು ಪುರಾಣಗಳಲ್ಲಿ ಬೇಕಾದಷ್ಟಿವೆ. ಬ್ರಹ್ಮಹತ್ಯಾದಿ ಪಾಪಗಳು ಬೆನ್ನು ಹತ್ತಿ ಹೋದಂತಹ ಅನೇಕ ಘಟನೆಗಳನ್ನು ಅಲ್ಲಲ್ಲಿ ಪುರಾಣಗಳಲ್ಲಿ ಕಾಣುತ್ತೇವೆ. ಹೀಗಾಗಿ ತಾವು ಹೇಳಿದಂತಹ ವಿಷಯಗಳಿಗೆ ಪುರಾಣಗಳ ಆಧಾರವನ್ನು ಕೊಡ್ತಾ ವರಾಹರೂಪಿಯಾದ ಪರಮಾತ್ಮನು ತಾನೇ ತನ್ನ ಮಹಿಮೆಯನ್ನು ತಿಳಿಸಿಕೊಡುವುದಕ್ಕಾಗಿ ಹೇಳಿದಂತಹ ಮಾತು. ಇಂತಹ ಅನಂತ ಚೇತನರಿಗೆ ಭಗವಂತ ನಿಯಾಮಕನಾಗಿದ್ದಾನೆ. ಅಂಥ ಸರ್ವೋತ್ತಮನಾದ ಅನಂತ ಮಹಿಮನಾದ ಪರಮಾತ್ಮನ ಮಾಹಾತ್ಮ್ಯವನ್ನು ತಿಳಿದರೆ ಸಾಲದು. ಆ ಪರಮಾತ್ಮನೇ ನನಗೆ ಸ್ವಾಮಿ, ನನಗೆ ನಿಯಾಮಕ, ನನಗೆ ಅನಂತ ಉಪಕಾರಕ ಎಂಬುದಾಗಿ ತಿಳಿದಾಗ ಅವನಲ್ಲಿ ಸ್ನೇಹ ಬರುತ್ತದೆ. ಅಂತಹ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸ್ನೇಹವನ್ನು ಪರಮಾತ್ಮನಲ್ಲೇ ಬೆಳೆಸಿಕೊಂಡು ಭಕ್ತಿಯನ್ನು ನಾವು ಮಾಡಬೇಕು. ಆ ಭಗವಂತ ಬೆಳಗ್ಗೆ ತಿಳಿದಂತೆ ವ್ಯಾಹೃತಿಯ ಬಗ್ಗೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಹೇಳುವಾಗ ಪ್ರಣವ ವ್ಯಾಖ್ಯಾನ ವ್ಯಾಹೃತಿಯ ವ್ಯಾಖ್ಯಾನ ಗಾಯತ್ರಿ, ಅದರ ವ್ಯಾಖ್ಯಾನ ಪುರುಷ ಸೂಕ್ತ, ಅದರ ವ್ಯಾಖ್ಯಾನವೇ ಸಮಗ್ರ ವೇದಗಳು ಎಂಬುದಾಗಿ ತಿಳಿಸ್ತಾರೆ. ಆ ಪ್ರಣವ ಪ್ರತಿಪಾದ್ಯನಾದವನು ಭಗವಂತ ಅಂತಾದ ಮೇಲೆ ಎಲ್ಲ ವೇದಗಳಿಂದಲೂ ಭಗವಂತನೇ ಪ್ರತಿಪಾದ್ಯ ಎಂಬುದಾಗಿ ಅಲ್ಲಿ ಹೇಳುವಾಗ ಭೂಹು ಭುವಃ ಸ್ವಹ, ಸಾಮಾನ್ಯವಾಗಿ ಭೂವರಾಹ ದೇವರು ಅಂತ ಪ್ರಸಿದ್ಧಿ. ಆದರೆ ಶ್ರೀಮದಾಚಾರ್ಯರು ಹೇಳಿದ ಮಂತ್ರದಲ್ಲಿ ಕೇವಲ ಭೂಪತಿ ಅಂತ ಕರೆದಿಲ್ಲ ವರಾಹದೇವರನ್ನು, ಭೂರ್ಭುವಸ್ವಪತಿ ಅಂತ ಕರೆದಿದ್ದಾರೆ. ಅವನು ಭೂಪತಿಯೂ ಹೌದು, ಅಂತರಿಕ್ಷ ಲೋಕಕ್ಕೂ ಪತಿ, ಭುವರ್ಲೋಕಕ್ಕೂ ಪತಿ, ಸ್ವರ್ಲೋಕಕ್ಕೂ ಪತಿಯಾದವನು ಪರಮಾತ್ಮ. ಕೇವಲ ಭೂಪತಿ ಅಲ್ಲ, ಕೇವಲ ಭೂವರಾಹ ಅಲ್ಲ ಅಂತ.
ಭೂಮಿಯನ್ನು ಉದ್ಧಾರ ಮಾಡಿದ. ಹಿರಣ್ಯಾಕ್ಷ ಮುಳುಗಿಸಿದ ಭೂಮಿಯನ್ನು ಉದ್ಧಾರ ಮಾಡಿದ. ತಾನೇ ಪ್ರಳಯೋದಕದಲ್ಲಿ ಸ್ವಯಂ ಮುಳುಗಿದ ಭೂಮಿಯನ್ನು ಉದ್ಧಾರ ಮಾಡುವಾಗ ಅಡ್ಡಿ ಬಂದ ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ವರಾಹ. ಈ ರೀತಿ ಅಂತೂ ಭೂಮಿಯ ಉದ್ಧಾರವನ್ನು ಮಾಡಿ ಅಧಿಷ್ಠಾನಂ, ಸಕಲ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಬೇಕಾದ ಮೊದಲು ಕಾರಣ ಅಧಿಷ್ಠಾನ. ಅಂತಹ ಅಧಿಷ್ಠಾನವನ್ನು ನೀಡಿ ಪರಮಾನುಗ್ರಹ ಮಾಡಿದ್ದಕ್ಕಾಗಿ ಭೂವರಾಹ ಭೂಪತಿಯೂ ಹೌದು. ಅದೇ ರೀತಿ ಭಗವಂತ ಅಂತರಿಕ್ಷದಲ್ಲಿ ಪರಮಾತ್ಮ ಸಕಲಪತಿ, 14 ಲೋಕಗಳಿಗೂ ಒಡೆಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳುವಂತೆ ಅಂತರಿಕ್ಷದಲ್ಲಿ ಹಾರಾಡುವಂತಹ ಪಕ್ಷಿಗಳಿಗೆ ಯಾರು ಆಶ್ರಯ ಅಂತ ಕೇಳಿದರೆ ವರಾಹದೇವರು ಆಶ್ರಯ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಬರೀ ಭೂಮಿಗೆ ಮಾತ್ರ ಸಂಬಂಧಪಟ್ಟವರಲ್ಲ ವರಾಹದೇವರು, ಭೂ ಉದ್ಧಾರ ಮಾಡಿದವರು ಸರಿ, ಅಂತರಿಕ್ಷದಲ್ಲಿರುವ ಪಕ್ಷಿಗಳಿಗೆ ಆಧಾರರಾಗಿ ನಿಂತವರು ವರಾಹದೇವರು ಅಂತ. ಹೀಗಾಗಿ ಅವರು ಅಂತರಿಕ್ಷ ಲೋಕಕ್ಕೆ ಪತಿಗಳು, ಅಲ್ಲಿರುವ ಪಕ್ಷಿಗಳಿಗೆ, ಅಲ್ಲಿ ಹಾರಾಡುವ ಪಕ್ಷಿಗಳಿಗೆ ಆಶ್ರಯ ಆದವರು ಕೂಡ ವರಾಹದೇವರು ಅಂತ. ಆ ದೃಷ್ಟಿಯಲ್ಲಿ ಅವರು ಭುವರ್ಲೋಕಕ್ಕೂ ಪತಿಗಳು, ಭುವಃಪತಿಗಳು. ಜೊತೆಗೆ ಅವರು ಸ್ವರ್ಲೋಕಕ್ಕೂ ಪತಿಗಳು, ಸ್ವಪತಿಗಳು ಹೌದು. ಹೇಗೆ ಅಂತ, ಯಾಕೆ ಅಂದರೆ ನಾವು ಸ್ವರ್ಗವನ್ನು ಪಡೆಯಬೇಕಾದರೆ ಯಜ್ಞಯಾಗಾದಿಗಳನ್ನು ಮಾಡಬೇಕು. ವೇದ ಮಂತ್ರಗಳ ಪಠನ ಪುರಸ್ಸರವಾಗಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಐತರೇಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಾಗ ಸಂಹಿತೆಗೆ, ವೇದಗಳ ಸಂಹಿತೆಗೆ ವರಾಹದೇವರು ನಿಯಾಮಕರು, ಪದಪಾಠಕ್ಕೆ ವಾಮನದೇವರು, ಕ್ರಮ ಪಾಠಕ್ಕೆ ನರಸಿಂಹದೇವರು ನಿಯಾಮಕರು, ಪ್ರೇರಕರು ಎಂಬುದಾಗಿ ಹೇಳಿದ್ದಾರೆ. ಹೀಗಾಗಿ ಯಜ್ಞಯಾಗಾದಿಗಳನ್ನು, ವೇದಗಳನ್ನು ಹೇಳಿತಾನೆ, ಆ ಸಂಹಿತೆಗಳ ಉಚ್ಚಾರಣವನ್ನು ಮಾಡಿ ತಾನೇ ಯಜ್ಞವನ್ನು ಮಾಡಬೇಕು. ಆ ಎಲ್ಲ ವೈದಿಕವಾದ ಸಂಹಿತೆಗಳಿಗೆ, ಸಂಹಿತಾ ಪಾಠಕ್ಕೆ ನಿಯಾಮಕರಾಗಿ, ಪ್ರೇರಕರಾಗಿ, ಪ್ರತಿಪಾದ್ಯರಾಗಿರುವಂತಹ ವರಾಹದೇವರೇ ಆ ವೇದಗಳನ್ನು ಉಚ್ಚಾರಣೆ ಮಾಡಿಸಿ ಆ ಮೂಲಕವಾಗಿ ಯಜ್ಞಯಾಗಾದಿಗಳನ್ನು ಮಾಡಿಸಿ ಸ್ವರ್ಗ ಸಿಗುವಂತೆ ಮಾಡುವವರು ವರಾಹದೇವರಾದದ್ದರಿಂದ ಅವರು ಸ್ವರ್ಲೋಕವನ್ನು ಕೊಡುವವರು, ಸ್ವರ್ಲೋಕಪತಿಗಳು ಅವರೇ. ಹೀಗಾಗಿ ಭೂರ್ಭುವಸ್ವಪತಿಗಳು ವರಾಹದೇವರು ಎಂಬುದಾಗಿ ಶ್ರೀಮದಾಚಾರ್ಯರು ತಮ್ಮ ಐತರೇಯ ಭಾಷ್ಯ, ಛಾಂದೋಗ್ಯ ಭಾಷ್ಯಾದಿಗಳಲ್ಲಿ ತಿಳಿಸಿಕೊಟ್ಟ ರೀತಿಯಲ್ಲಿ ಆ ವರಾಹದೇವರ ಚಿಂತನವನ್ನು ನಾವು ಮಾಡಬೇಕು. ಅಂತಹ ವರಾಹದೇವರ ಪರಮ ಪವಿತ್ರವಾದ ಈ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಶ್ರೀಮನ್ಯಾಯಸುಧಾ ಗ್ರಂಥ ಆ ವರಾಹದೇವರ ಉಪದೇಶವನ್ನು, ಅವರ ಮಹಿಮೆಯನ್ನು ತಿಳಿಸುವಂತಹ ಶ್ರೀಮನ್ಯಾಯಸುಧಾ ಗ್ರಂಥದ ಮಂಗಲ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಬಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥರು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅನೇಕರ ಅನುವಾದ ನಿನ್ನೆ ದಿವಸ ಆಯಿತು ಅಂತ ಕೇಳಿದ್ವಿ. ಇವತ್ತು 4 ಜನರ ವಿಶೇಷವಾದ ವೈಶೇಷಿಕಾಧಿಕರಣ ಹಾಗೂ ಪ್ರಕೃತ್ಯಧಿಕರಣಗಳ ಪರೀಕ್ಷೆ, ಕಠಿಣವಾದ ಭಾಗಗಳನ್ನು ಆರಿಸಿಕೊಂಡು ಅನೇಕ ವಿದ್ವಾಂಸರು ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಭಯ ಇಲ್ಲದಂತೆ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ರೀತಿಯಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ, ಅಷ್ಟು ಚೆನ್ನಾಗಿ ಪಾಠವನ್ನು ಹೇಳಿ, ಚಿಂತನೆ ಮಾಡಿಸಿ, ಪ್ರೋತ್ಸಾಹನೆಯನ್ನು ಕೊಟ್ಟು, ಅಧ್ಯಯನದ ದೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸಿ ಇಷ್ಟು ಚೆನ್ನಾಗಿ ಅವರಿಂದ ಪರೀಕ್ಷೆಯನ್ನು ಕೊಡಿಸಿದ್ದಾರೆ. ಇದು ಬಹಳ ಬಿಸಿಲು ಅಂತ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಮಳೆ ಬಂದರೆ ಸ್ವಲ್ಪ ತಂಪಾಗ್ತದೆ, ಮಳೆ ಏನು ಬರ್ತಾ ಇಲ್ಲ. ಆದರೆ ಆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದರೂ ಉತ್ತರದ ಸುರಿಮಳೆಯನ್ನು ಸುರಿಸಿದ್ದರಿಂದ ಯಾರಿಗೂ ಬಿಸಿಲಿನ ತಾಪ ಗೊತ್ತಾಗಿಲ್ಲ. ಆ ಮಳೆಯಲ್ಲಿ ಎಲ್ಲರೂ ಸಮಾಧಾನದಿಂದ ಇಷ್ಟು ಸಂಖ್ಯೆಯಲ್ಲಿ ಕುಳಿತಿದ್ದೀರಿ. ಅಷ್ಟು ಚೆನ್ನಾಗಿ ಅವರೆಲ್ಲ ಮಾಡಿದ್ದಾರೆ. ಎಲ್ಲದರ ಮೇಲೆ ಕಳಸ ಇಟ್ಟಂತೆ ವಿದ್ಯಾರಾಜೇಶ್ವರ ತೀರ್ಥರು ಭಾರೀ ಉತ್ತಮವಾಗಿ ವಿಶಾರದ ಲಕ್ಷಣವನ್ನು ಅವರು ಅನುವಾದ ಮಾಡಿದ್ದು, ವಿಶಾರದ ಲಕ್ಷಣವನ್ನು ಅನುವಾದ ಮಾಡಿದ್ದು ಅದು ವಿಶಾರದರ ಲಕ್ಷಣ ಅನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಅನುವಾದ ಮಾಡಿದರೂ ಸರಿ, ಭೇದೋಜ್ಜೀವನವೇ ಇರಲಿ ಅಥವಾ ಚಲಕ್ಷಣಿಯೇ ಆಗಿರಬಹುದು, ಇನ್ನು ಬೇರೆ ಗ್ರಂಥಗಳಾಗಿರಬಹುದು, ತತ್ವಸಂಖ್ಯಾನದ ಬಗ್ಗೆ ಮೊನ್ನೆ ಅನುವಾದ ಮಾಡಿದರು ದಾವಣಗೆರೆಯಲ್ಲಿ. ಯಾವ ವಿಷಯಗಳ ಬಗ್ಗೆ ಅನುವಾದ ಮಾಡಿದರೂ ಕೂಡ ಬಹಳ ಜಟಿಲವಾದ ಪರಿಷ್ಕಾರಗಳನ್ನು
ಅನುಗಮಗಳನ್ನು ಹೇಳಿ ಅತ್ಯಂತ ಸಮರ್ಥವಾಗಿ ಅವರು ಅನುವಾದ ಮಾಡುವ ರೀತಿಯನ್ನು ನೋಡಿದರೆ ಮುಂದೆ ನೂರಾರು ವಿದ್ಯಾರ್ಥಿಗಳನ್ನು ತಂದು ಪಾಠ ಹೇಳಿ ವಿದ್ವಾಂಸರನ್ನು ಮಾಡಿ ಭಾರೀ ಘನ ವಿದ್ವಾಂಸರನ್ನು ಸಮಾಜಕ್ಕೆ ನೀಡುವಂತಹ ಸಮರ್ಥ ಯತಿಗಳಾಗಿ ಇನ್ನು ಕೆಲವೇ ವರ್ಷಗಳಲ್ಲಿ ಅವರು ಮುಂದೆ ಬರುವವರಿದ್ದಾರೆ ಎನ್ನುವ ಭರವಸೆಯನ್ನು ಸಮಗ್ರ ಮಾಧ್ವ ಸಮಾಜಕ್ಕೆ ಅವರು ನೀಡ್ತಾ ಇದ್ದಾರೆ. ಅವರ ಮೂಲಕ ವಿದ್ಯಾಧೀಶ ತೀರ್ಥರು ಅಂತಹ ಶಿಷ್ಯರನ್ನು ತಯಾರು ಮಾಡಿ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಭವಿಷ್ಯವನ್ನು, ಉತ್ತಮವಾದಂತಹ ಭವಿಷ್ಯವನ್ನು ನೀಡುತ್ತಾ ಇದ್ದಾರೆ. ಅಂತಹ ರಾಜೇಶ್ವರ ತೀರ್ಥರಿಗೂ ವಿಶೇಷವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲಕ್ಕೂ ವಿಶೇಷವಾಗಿ ವಿದ್ಯಾಧೀಶ ತೀರ್ಥರಿಗೆ ಇಂತಹ ಅತ್ಯುತ್ತಮವಾದ ಶ್ರೀಮನ್ಯಾಯಸುಧಾ ಮಂಗಲ ಮಹೋತ್ಸವವನ್ನು ಮಾಡುತ್ತಾ ಇರುವ ಈ ಪ್ರಸಂಗದಲ್ಲಿ ಅಭಿನಂದನೆಗಳನ್ನು, ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿದ ವಿದ್ವಾಂಸರಿಗೂ ಕೂಡ ಬಹಳ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ಹರಿದಾಸಾಚಾರ್ಯರು, ನಮ್ಮ ಸಿ ಎ ಪ್ರದ್ಯುಮ್ನಾಚಾರ್ಯರು, ಸುದರ್ಶನಾಚಾರ್ಯರು ಹಾಗೂ ಇನ್ನೂ ಅನೇಕ ವಿದ್ವಾಂಸರು, ಇವರಿಗೂ ಕೂಡ ವಿಶೇಷವಾಗಿ ಹರಿವಾಯುಗುರುಗಳ ಅನುಗ್ರಹವಾಗಲಿ. ಎಲ್ಲ ವಿದ್ಯಾರ್ಥಿಗಳಿಗೂ, ಯೋಗದೀಪಿಕೆಯ ಎಲ್ಲ ಅಧ್ಯಾಪಕರು, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಪಾಠ ಪ್ರವಚನ ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. ಹರೇ ನಮಃ. ಶ್ರೀಕೃಷ್ಣ. ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಅವನಲ್ಲಿ ನಮಗೆ ಭಕ್ತಿ, ದೃಢವಾದ ಭಕ್ತಿ ಬರಬೇಕು. ಆ ಭಕ್ತಿ ಬರಬೇಕು ಅಂದರೆ ನಿರಂತರವಾಗಿ ನಾವು ಭಗವಂತನ ಮಹಿಮೆಗಳನ್ನು ಚಿಂತನೆ ಮಾಡ್ತಾ ಇರಬೇಕು ಎನ್ನುವಂಥದ್ದು ಶ್ರೀಮದ್ ಆಚಾರ್ಯರ ಆದೇಶ. ಇಂತಹ ಸುಸಂದರ್ಭದಲ್ಲಿ ಭಗವಂತನ ಒಂದು ಅಪರಿಮಿತವಾದಂತಹ ಮಹಿಮೆಯನ್ನು ತಿಳಿಸುವ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ಭಗವಂತನ ಚಿಂತನೆಯನ್ನು, ಮಹಿಮೆಯನ್ನು ತುಂಬಿ ಪರಮ ಪಾವನರನ್ನಾಗಿ ಮಾಡಿದಂತಹ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ